ಸಾಹಿತ್ಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಮತ್ತೊಂದು ಕೃತಿ ಅಧಿಕೃತವಾಗಿ ಓದುಗರ ಕೈ ಸೇರಿದೆ. ಲೇಖಕ ಸುಧಾಕರ್ ಹೊಸಹಳ್ಳಿ ಅವರ ನಾನು ಕಾಫೀರ ಪುಸ್ತಕ ಬಿಡುಗಡೆಗೊಂಡಿದೆ. ಸ್ವರಾಷ್ಟ್ರ ಪ್ರಕಾಶನ ವತಿಯಿಂದ ಬೆಂಗಳೂರಿನ ಬನಶಂಕರಿಯ ಸುಚಿತ್ರ ಸಭಾಂಗಣದಲ್ಲಿ ಪುಸ್ತಕ ಲೋಕಾರ್ಪಣೆ ನಡೆಯಿತು. ವೈಚಾರಿಕ ಹಾಗೂ ಐತಿಹಾಸಿಕ ಅಂಶ ಒಳಗೊಂಡಿರುವ ಈ ಕೃತಿ 3ನೇ ಬಾರಿ ಲೋಕಾರ್ಪಣೆಗೊಂಡಿರುವುದು ವಿಶೇಷ. ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಮತ್ತು ನಿರ್ದೇಶಕ ಪ್ರಕಾಶ್ ಬೆಳವಾಡಿ ಭಾಗವಹಿಸಿದ್ರು. ಸಾಹಿತಿ ಜಿಬಿ ಹರೀಶ್ ಹಾಗೂ ಲೇಖಕ ನಾರಾಯಣ ಶೇವಿರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಖಿಲ ಭಾರತೀಯ ಮಾತನಾಡುವ ಒಂದು ರೀತಿಯ ಒಂದು ಫ್ಯಾಷನಬಲ್ ಕುರಿತು ಪುಸ್ತಕಗಳು ಬಿಡುಗಡೆ ಆಗ ಬೆಂಗಳೂರಿನಲ್ಲಿ ಕಡಿಮೆ. ಸಾಹಿತ್ಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಇದೊಂದು ಕೃತಿ. ಈ ಕೃತಿ ಈಗ ಅಧಿಕೃತವಾಗಿ ಓದುಗರ ಕೈ ಸೇರಿದೆ. ಲೇಖಕ ಸುಧಾಕರ್ ಹೊಸಹಳ್ಳಿ ಅವರ ನಾನು ಕಾಫೀರ ಪುಸ್ತಕ ಬಿಡುಗಡೆಗೊಂಡಿದೆ. ನಾನು ಕಾಫೀರ ಕೃತಿ 3ನೇ ಬಾರಿಗೆ ಬಿಡುಗಡೆ ಆಗ್ತಾ ಇದೆ. ಅಂದರೆ ಒಂದು ಪುಸ್ತಕ ಬಹಳ ಹಿಂದೆ ಬಿಡುಗಡೆ ಅಂತಂದರೆ ಅದಕ್ಕೊಂದು ಏನು ನಾವು ಈ ಹಿಂದೆ ಇದ್ದಂಥ ಬಂಧ, ಅಂದರೆ ಉದಾಹರಣೆಗೆ ಮದುವೆ ಅಂದರೆ ಒಂದು ಬಾರಿ ಆಗೋದು ಅಂತ ಇತ್ತು. ಆ ರೀತಿ ಬಿಡುಗಡೆ ಅಂದರೆ ಒಂದು ಬಾರಿ ಪುಸ್ತಕ ಬಿಡುಗಡೆ. ಈಗ ಪುಸ್ತಕ ಬಿಡುಗಡೆಯ ಮಾದರಿಯು ಹಲವಾರು ಸಂದರ್ಭ ಆಗ್ತಾ ಇದೆ. ಮದುವೆಯೂ ಕೂಡ ಅನೇಕ ನಮೂನೆಗಳನ್ನು ಅದು ತಲುಪಿದೆ. ಯಾಕೆ ಒಂದು ಪುಸ್ತಕ ಬಿಡುಗಡೆ ಬೇರೆ ಬೇರೆ ಸ್ಥಳಗಳಲ್ಲಿ ಬಿಡುಗಡೆ ಆಗಬೇಕು ಅಂತ ಕೇಳಿದರೆ, ಅಂದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ, ಎಮರ್ಜೆನ್ಸಿಯ ಸಂದರ್ಭದಲ್ಲಿ ವಿಷಯವನ್ನು ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೆ ಆಗಿನ ಕಾಲದ ಹಿರಿಯರು ಪಟ್ಟ ಶ್ರಮದ ಬಗ್ಗೆ ನಮ್ಗೆ ಅಲ್ಲಲ್ಲಿ ಕೇಳಿ ತಿಳಿತೀವಿ. ಅಂದರೆ ಭೂಗತವಾಗಿ ಇದ್ಕೊಂಡು ಒಂದು ಪತ್ರಿಕೆಯನ್ನು ಸಮಾಜದ ಮುಂದೆ ದುರುಳ ಆಳ್ವಿಕೆಯ ವಿರುದ್ಧ ಒಂದು ರೀತಿ ಅಂತರ್ಗತವಾಗಿ ಛಲವನ್ನು ಬಿಡದೆ ಪತ್ರಿಕೆಯನ್ನು ಹಂಚಿ ಭಾರತದ ಮೇಲೆ, ಭಾರತದ ಹೃದಯದ ಮೇಲೆ, ಭಾರತದ ಸಾಮಾಜಿಕ ನೆಲಗಟ್ಟಿನ ಮೇಲೆ ಪ್ರಹಾರ ಮಾಡಿದಂಥ ತುರ್ತು ಪರಿಸ್ಥಿತಿಯನ್ನು ಹೋಗಲಾಡಿಸ್ಲಿಕ್ಕೆ, ಅದು ವಾಪಸ್ ಪಡೆಯುವಂತೆ ಮಾಡಲಿಕ್ಕೆ ಮತ್ತು ಅದನ್ನು ಏರಿದವರ ವಿರುದ್ಧ ಪ್ರಹಾರ ಮಾಡಲಿಕ್ಕೆ ಈ ಪತ್ರಿಕೆಗಳು ಅಥವಾ ಸಾಹಿತ್ಯ ಪ್ರಸರಣ ಸಾಧ್ಯ ಆಯಿತು. ಈಗ ಹೊಸದಾಗಿ ತುರ್ತು ಪರಿಸ್ಥಿತಿ ದೇಶದೊಳಗೆ ಇಲ್ಲದೇ ಇದ್ದರೂ ಕೂಡ ಅಲ್ಲಲ್ಲಿ ಒಂದು ಸಾಹಿತ್ಯ, ರಾಷ್ಟ್ರೀಯ ಸಾಹಿತ್ಯ ಬಹಳ ಮುಖ್ಯವಾಗಿ ಸಮಾಜದ ಬೇರೆ ಬೇರೆ ಸ್ತರಗಳನ್ನು ತಲುಪಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.